ನಮಸ್ಕಾರ ದೇವರ ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 1000 ವರ್ಷಗಳ ಹಿಂದೆ ನಿಮ್ಮ ಎಲ್ಲರ ಪೂರ್ವಜರು ಹೆಂಗೆ ಜೀವನ ಮಾಡ್ತಾಯಿದ್ರು, ಏನರಲ್ಲಿ ಜೀವನ ಮಾಡ್ತಾಯಿದ್ರು, ಇವತ್ತಿನವರೆಗೂ ಒಂದು ಬುಡಕಟ್ಟು ಜನಾಂಗ ಅದೇ ಥರ ಜೀವನ ಮಾಡ್ತಾವ್ರೆ. ನಭೂತ ನಭವಿಷ್ಯತಿ ಅಂದರೆ ನೀವು ಮುಂದೆ ಈ ಥರ ಎಲ್ಲೂ ಈ ಥರ ದೃಶ್ಯನ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಡೀ ವರ್ಲ್ಡಲ್ಲೇ ಈ ಥರ ಜನಾಂಗ ಇಲ್ಲವೇ ಇಲ್ಲ. ಅಯ್ಯೋ ಯಪ್ಪ ಸರಿಯಾಗಿ ವೆಲ್ಕಮ್ ಆಯಿತು. ಇಡೀ ವರ್ಲ್ಡಲ್ಲೇ ಈ ಥರ ಜನ ಎಲ್ಲೂ ಇಲ್ಲವೇ ಇಲ್ಲ. ಆ ಥರ ಸ್ಪೆಷಲ್ ಆಗಿರೋ ಜನಗಳನ್ನ ನೋಡೋಕೆ ಬಂದಿದ್ದೀವಿ. ಆ ಜನಗಳು ಅಲ್ಲೇ ವಾಸವಾಗವ್ರೆ ನೋಡಿ. ಯಪ್ಪ ದೇವರು, ಈ ಜಾಗ ಬಂದು ತಲುಪಕ್ಕೆ ಸತತ 3 ದಿವಸ ಆಯಿತು. 3 ದಿವಸ ಆದಮೇಲೆ ನಾವು ಬಂದಿದ್ದೀವಿ ವರ್ಲ್ಡ್ಸ್ ಲಾಸ್ಟ್ ಕೇವ್ ಮ್ಯಾನು. ಇವ್ರನ್ನ ಟೋ ಬಟೋ ಅಂತಾರೆ. ವಾ ನೋಡ್ರಿ ನೋಡ್ರಿ ನೋಡ್ರಿ, ಯಾವುದೇ ಟೆನ್ಷನ್ ಇಲ್ದಿರ ಉಲ್ಲಾಸವಾಗಿ ಆರೋಗ್ಯವಾಗಿ ಜೀವನ ಮಾಡ್ತಾವ್ರಿ ಇವರೆಲ್ಲ. ಈ ಎಲ್ಲ ಜನಗಳನ್ನು ಟೋ ಬಟೋ ಅಂತಾರೆ. ಬಟೋ ಅಂತಂದರೆ ಗುಹೆಯಲ್ಲಿ ಮಾತ್ರ ಜೀವನ ಮಾಡೋ ಅಂಥ ಜನ ಇವರು. ಓಕೆ ದೇವರು, ವೆಲ್ಕಮ್ ಟು 1000 ವರ್ಷಗಳ ಹಿಂದಕ್ಕೆ. ಆಚೆಯಿಂದ ಯಾರಾದರೂ ಬರ್ತಾರಲ್ಲ ಅತಿಥಿಗಳು, ಆ ಅತಿಥಿಗಳನ್ನ ಇವ್ರು ಹಿಂಗೆ ವೆಲ್ಕಮ್ ಮಾಡ್ಕೋತಾರೆ. ದೇವರು, ನೀವು ನೋಡ್ತಾ ಇದ್ದೀರಾ ಟಾಟ್ ಬಟೋ ಅವರ ಗುಹೆ. 1-2 ವರ್ಷಗಳಿಂದ ಇಲ್ಲೇ ಜೀವನ ಮಾಡ್ತವ್ರೆ ಈ ಎಲ್ಲ ಪರಿವಾರದವರು. ಇವರು ಮಲಗುವಂಥ ಮಂಚ ನೋಡಿ, ಇದು ಎಲ್ಲ ಬಿದ್ರಿಂದ ಮಾಡಿರೋವಂಥ ಮಂಚ ನೋಡಿ. ಇಲ್ಲೇ ಇವರು ಆಹಾರ ಬೇಯಿಸ್ಕೋತಾರೆ. ಇವರ ಆಹಾರ ನೋಡಿ, ಗೆಣಸು ಬೇಯ್ತಾ ಇದೆ ಇಲ್ಲಿ. ಆಮೇಲೆ ಜೋಳನೂ ಇಟ್ಟವ್ರು ನೋಡಿ ಇಲ್ಲಿ. ಈ ಜನಗಳೆಲ್ಲ ಪ್ರತಿದಿನ ಇಲ್ಲಿ ಕುತ್ಕೊಂಡು ಅವರ ಕೆಲಸ ಕಾರ್ಯ ಮಾಡ್ತಾ 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 ಕಾಡಿನ ವ್ಯೂ ನೋಡ್ತಾ ಇರ್ತಾರೆ.